ಎಲ್ಲರಿಗೂ ನಮಸ್ಕಾರಗಳು. ಅಯೋಧ್ಯೆಯ ಬಾಲರಾಮನ ವಿಗ್ರಹ ಕಪ್ಪು ಬಣ್ಣದಲ್ಲಿರುವುದೇಕೆ? ಇದರ ಹಿಂದಿನ ರಹಸ್ಯವೇನು ಎಂಬುದನ್ನು ನೋಡೋಣ. ಭಾರತೀಯರ ಹಲವು ವರ್ಷಗಳ ಕನಸು ಇಂದು ನನಸಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನು ವಿರಾಜಮಾನನಾಗಿದ್ದಾನೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಬಾಲರಾಮನ ಮೂರ್ತಿಯು ಕಡು ಕಪ್ಪು ಬಣ್ಣದಲ್ಲಿದೆ. ರಾಮನ ಮೂರ್ತಿಯನ್ನು ಕಪ್ಪು ಬಣ್ಣದಲ್ಲಿ ನಿರ್ಮಾಣ ಮಾಡಿದ್ದೇಕೆ ಎಂಬ ಕುತೂಹಲ ಜನರಲ್ಲಿ ಇರುವುದು ಸಹಜ. ಹಾಗಾದರೆ ರಾಮನ ಮೂರ್ತಿಯ ಬಣ್ಣದ ಹಿಂದಿನ ರಹಸ್ಯವೇನು ಎಂಬುದನ್ನು ನೋಡೋಣ. ಮಹರ್ಷಿ ವಾಲ್ಮೀಕಿಯವರ ರಾಮಾಯಣದಲ್ಲಿ ಶ್ರೀರಾಮನ ರೂಪವನ್ನು ಕಪ್ಪು ಬಣ್ಣ ಎಂದು ವಿವರಿಸಲಾಗಿದೆ. ಅದಕ್ಕಾಗಿ ರಾಮ ಮಂದಿರದಲ್ಲಿ ರಾಮನನ್ನು ಕಪ್ಪು ಬಣ್ಣದಲ್ಲಿ ಪೂಜಿಸಲಾಗುತ್ತದೆ. ಇನ್ನೊಂದು ವಿಶೇಷ ಎಂದರೆ ಬಾಲರಾಮನ ವಿಗ್ರಹವನ್ನು ಕಪ್ಪು ಶಿಲೆಯಿಂದ ಕೆತ್ತಲಾಗಿದೆ. ಈ ಶಿಲೆ ಬಹಳ ವಿಶೇಷವಾದದ್ದು. ಕಪ್ಪು ಶಿಲೆ ಅಥವಾ ಶ್ಯಾಮ ಶಿಲೆಯು ಸಾವಿರಾರು ವರ್ಷಗಳವರೆಗೆ ಶಾಶ್ವತವಾಗಿರುತ್ತದೆ. ಆ ಕಾರಣಕ್ಕೆ ಬಾಲರಾಮನ ವಿಗ್ರಹವನ್ನು ಕಪ್ಪು ಶಿಲೆಯಲ್ಲಿ ಕೆತ್ತಲಾಗಿದೆ. ಈ ವಿಗ್ರಹವು ಸಹಸ್ರಾರು ವರ್ಷಗಳ ಕಾಲ ಸುಸ್ಥಿತಿಯಲ್ಲಿ ಉಳಿಯುತ್ತದೆ ಎಂಬ ಕಾರಣಕ್ಕೆ ಈ ಶಿಲೆಯನ್ನು ಆರಿಸಿಕೊಳ್ಳಲಾಗಿದೆ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಅಭಿಷೇಕವನ್ನು ಮಾಡುವುದು ರೂಢಿ. ಅಭಿಷೇಕ ಮಾಡುವಾಗ ನೀರು, ಶ್ರೀಗಂಧ, ತುಪ್ಪ, ಹಾಲು ಮುಂತಾದ ವಸ್ತುಗಳಿಂದ ಮೂರ್ತಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಮಗುವಿನ ರೂಪದಲ್ಲಿ ಪ್ರತಿಮೆಯನ್ನು ಏಕೆ ಮಾಡಲಾಯಿತು? ನಂಬಿಕೆಗಳ ಪ್ರಕಾರ ಜನ್ಮಸ್ಥಳದಲ್ಲಿ ಮಗುವಿನ ರೂಪವನ್ನು ಪೂಜಿಸಲಾಗುತ್ತದೆ. ಅದಕ್ಕಾಗಿಯೇ ಭಗವಾನ್ ಶ್ರೀರಾಮನ ವಿಗ್ರಹವನ್ನು ಮಗುವಿನ ರೂಪದಲ್ಲಿ ಮಾಡಲಾಗಿದೆ. ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಮಹತ್ವ. ಪ್ರಾಣ ಪ್ರತಿಷ್ಠಾ ಪ್ರಕ್ರಿಯೆಯು ವಿಗ್ರಹಕ್ಕೆ ಜೀವವನ್ನು ತುಂಬುವುದು ಎಂದರ್ಥ. ವಿಗ್ರಹಕ್ಕೆ ಜೀವ ತುಂಬಲು ಮಂತ್ರಗಳನ್ನು ಪಠಿಸುವ ಮೂಲಕ ದೇವರುಗಳನ್ನು ಆಹ್ವಾನಿಸಲಾಗುತ್ತದೆ. ಆದ್ದರಿಂದ ಪೂಜಿಸುವ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.